ಚನ್ನರಾಯಪಟ್ಟಣ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಡೆದ 6ನೇ ಹಾಸನ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗಪಟುಗಳು ವಿಜೇತರಾಗುವ ಮೂಲಕ ಹಾಸನ ಜಿಲ್ಲಾ ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ವ್ಯವಸ್ಥಾಪಕ ಮಂಜುನಾಥ್ ಕೆಅಡಗೂರು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಂಗಳವಾರದಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಬಾರಿ 12ನೇ ವಿಶ್ವ ಯೋಗ ದಿನಾಚರಣೆಯಂದು ನಮ್ಮ ಸಂಸ್ಥೆಯ ಯೋಗಪಟುಗಳು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಸಾಮೂಹಿಕ ಕಾರ್ಯದಲ್ಲಿ ಭಾಗವಹಿಸಿ ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ ಹಾಗೂ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಉತ್ತಮವಾದ ಪ್ರದರ್ಶನ ನೀಡಿದರು ಎಂದರು. 12 ವರ್ಷದ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ಕೆಯು ಕೀರ್ತನ ದ್ವಿತೀಯ ಸ್ಥಾನ, ವಂಶಿತಾ ತೃತೀಯ ಸ್ಥಾನ ಪಡೆದುಕೊಂಡರು. 12 ರಿಂದ 15 ವರ್ಷದ ಬಾಲಕರ ವಿಭಾಗದಲ್ಲಿ ಜಿಎಸ್ ವಿಷ್ಣು ದ್ವಿತೀಯ ಸ್ಥಾನ, 30 ರಿಂದ 40 ವರ್ಷದ ಪುರುಷ ವಿಭಾಗದಲ್ಲಿ ಚೇತನ್ ದ್ವಿತೀಯ ಸ್ಥಾನ, ವಿಜಿ ಪ್ರಸನ್ನ ತೃತೀಯ ಸ್ಥಾನ ಮತ್ತು ಮಹಿಳೆಯರ ವಿಭಾಗದಲ್ಲಿ ಟಿ ರಾಧಿಕಾ ತೃತೀಯ ಸ್ಥಾನ ಪಡೆದರು. 40 ರಿಂದ 50 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಕೋಮಲ ತೃತೀಯ ಸ್ಥಾನ ಪಡೆದು ಯೋಗ ಕೇಂದ್ರಕ್ಕೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡರು. ಸ್ಪರ್ಧೆಗೂ ಮುನ್ನ ಸಂಸ್ಥೆಯ ಯೋಗಪಟು ಎಸ್ಎಂ ವಿಸ್ಮಿತಾ ಬಾಕ್ಸ್ ಯೋಗ ಪ್ರದರ್ಶನ ಮಾಡುವ ಮೂಲಕ ಗಣ್ಯರು ಹಾಗೂ ನೆರೆದಿದ್ದ ಎಲ್ಲರ ಗಮನ ಸೆಳೆದರು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ವಿವೇಕಾನಂದ ಯೋಗ ಮಂದಿರದ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿಹಳ್ಳಿ, ಮಹಿಳಾ ಯೋಗ ಶಿಕ್ಷಕಿಯಾದ ಚೇತನ, ಯೋಗಪಟುಗಳಾದ ಟಿ ರಾಧಿಕಾ, ಪ್ರಸನ್ನ ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಪತ್ರಕರ್ತರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ನಂತರ ನಮ್ಮ ಸ್ನೇಹಮಯಿ ವಿವೇಕಾನಂದರ ಓನರ್ ಮಂಜುನಾಥ್ ಅಂತ ಶೆಟ್ಟಿಹಳ್ಳಿ, ನಂತರ ನಮ್ಮ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗ ಶಿಕ್ಷಕಿಯಾಗಿ ಚೇತನ ಮೇಡಮ್ ಅಂತ ಇಲ್ಲಿ ಚನ್ನರಾಯಪಟ್ಟಣ, ತದನಂತರ ರಾಧಿಕಾ ಅಂತ ಯೋಗಪಟು ಮತ್ತು ಇಲ್ಲಿ ಚನ್ನರಾಯಪಟ್ಟಣ, ಚೇತನ್ ಅಂತ ಅವರು ಕೂಡ ಯೋಗಪಟು ಹೊಸೂರು, ಮತ್ತು ಪ್ರಸನ್ನ ಅಂತ